ಶ್ರೀ ವಾಮನ ಪುರಾಣಂ 77ನೆಯ ಅಧ್ಯಾಯವು. ವಾಮನಾಕಾರವನ್ನು ಹೊಂದಿ ಮಹಾವಿಷ್ಣುವು ದ್ವಿತೀಯ ಉದರವನ್ನು ಆಶ್ರಯಿಸಿದ ನಂತರ ಮೊದಲೇ ಅವನು ಅಪ್ಪಣೆ ಮಾಡಿದ್ದಂತೆ ದೈತ್ಯರೆಲ್ಲರೂ ನಿಸ್ತೇಜಸ್ಯರಾದರು. ಆಗ ಬಲಿಯು ದಾನವರ ತೇಜೋಹೀನತೆಯನ್ನು ನೋಡಿ ದಾನವಶ್ರೇಷ್ಠನಾದ ಪ್ರಹ್ಲಾದನನ್ನು ಕುರಿತು, ತಾತ, ನೀನು ಮುಂದಿನ ಶುಭಾಶುಭಗಳನ್ನು ತಿಳಿದು ತತ್ವಜ್ಞನಾಗಿರುವೆ. ದೈತ್ಯರೆಲ್ಲರೂ ಏತಕ್ಕೆ ತೇಜೋಹೀನರಾಗಿರುವರು? ಇದಕ್ಕೆ ಕಾರಣವೇನು? ದಯವಿಟ್ಟು ಹೇಳು ಎಂದು ಪ್ರಶ್ನೆ ಮಾಡಿದನು. ಪುಲಸ್ತ್ಯರು ಹೇಳುತ್ತಾರೆ, ಪೌತ್ರನಾದ ಬಲಿಯ ಮಾತನ್ನು ಕೇಳಿ ಪ್ರಹ್ಲಾದನು ದೈತ್ಯರ ಆ ವಿಧವಾದ ಆಕಸ್ಮಿಕ ತೇಜೋಹಾನಿಗೆ ಹಾಗೂ ಅಧಿಕವಾದ ತೇಜೋಹಾನಿಗೆ ಕಾರಣವೇನು ಎಂದು ವಿಚಾರ ಮಾಡಿ ಮುಹೂರ್ತ ಕಾಲ ಧ್ಯಾನದಿಂದ ಇದ್ದು ವಾಸುದೇವನಿಂದಲೇ ದೈತ್ಯರಿಗೆ ಮಹಾಭಯವು ಸನ್ನಿಹಿತವಾಗಿದೆ ಎಂದು ಧ್ಯಾನ ದೃಷ್ಟಿಯಿಂದಲೇ ತಿಳಿದು ಆ ಮಹಾವಿಷ್ಣುವು ಈಗ ಎಲ್ಲಿರುವನು ಎಂಬುದನ್ನು ತಿಳಿಯಲು ಪುನಃ ಧ್ಯಾನಾರೂಢನಾಗಿ ಆಲೋಚಿಸತೊಡಗಿದನು. ಆಗ ಪ್ರಹ್ಲಾದನು ಜಗದ್ರೂಪಿಯಾಗಿರುವ ವಿರಾಟ್ ಪುರುಷನ ನಾಭಿ ಪ್ರದೇಶಕ್ಕಿಂತ ಕೆಳಗಿರುವ 7 ಪಾತಾಳ ಲೋಕಗಳನ್ನು ಧ್ಯಾನದಿಂದಲೇ ವಿಮರ್ಶಿಸಿದನು. ನಾಭಿಯ ಮೇಲ್ಭಾಗಕ್ಕೆ ಸೇರಿರುವ ಭೂ, ಭುವಃ ಇತ್ಯಾದಿ ಲೋಕಗಳನ್ನು ಆಲೋಚಿಸಿದನು. ಕಮಲದಂತಿರುವ ಭೂಮಿಯನ್ನು, ಅದರ ಮಧ್ಯದಲ್ಲಿ ಸ್ವರ್ಣಮಯವಾದ ಮಹಾಸಮೃದ್ಧಿಶಾಲಿಯಾದ ಕಮಲದಂತಿರುವ ಮೇರು ಪರ್ವತವನ್ನು ಧ್ಯಾನದಿಂದ ಸಾಕ್ಷಾತ್ಕರಿಸಿದನು. ಆ ಮೇರು ಪರ್ವತದ ಮೇಲ್ಭಾಗದಲ್ಲಿ ನಿರ್ಮಾತವಾಗಿರುವ 8 ಮಹಾನಗರಗಳನ್ನು, ಅಲ್ಲಿರುವ ಲೋಕಪಾಲಕರನ್ನು, ಆ ನಗರಗಳಿಗೂ ಮೇಲಿರುವ ವೈರಾಜವೆಂಬ ಬ್ರಹ್ಮಪುರವನ್ನು ನೋಡಿದನು. ಹಾಗೆಯೇ ಬ್ರಹ್ಮಪುರದ ಕೆಳಭಾಗದಲ್ಲಿ ದೇವತೆಗಳಿಂದ ಪೂಜಿಸಲ್ಪಟ್ಟು ಮೃಗ ಪಕ್ಷಿಗಳಿಂದ ಕೂಡಿ ರಮ್ಯವಾಗಿರುವ ದ್ವಿತೀಯ ಪುಣ್ಯಾಶ್ರಮವನ್ನು ನೋಡಿದನು. ಆ ಆಶ್ರಮದಲ್ಲಿ ಬಹಳ ತೇಜಸ್ವಿಯಾಗಿ ಬೆಳಗುತ್ತಿದ್ದ ದೇವಜನನಿಯಾದ ದಿತಿಯನ್ನೂ ನೋಡಿ ಅಲ್ಲಿಯೇ ಮಧುಸೂದನನ್ನು ಹುಡುಕಲು ಪ್ರಯತ್ನಿಸಿ ಆಶ್ರಮಕ್ಕೆ ಧ್ಯಾನ ದೃಷ್ಟಿಯಿಂದಲೇ ಪ್ರವೇಶಿಸಿದನು. ಅಲ್ಲಿ ದೇವಜನನಿಯಾದ ದ್ವಿತೀಯ ಉದರದಲ್ಲಿ ಸರ್ವ ಪ್ರಾಣಿ ಸಮ ಆಶ್ರಯಣೀಯನಾಗಿಯೂ ಜಗನ್ನಾಥನಾಗಿಯೂ ಇರುವ ಲಕ್ಷ್ಮೀಪತಿಯು ವಾಮನಮೂರ್ತಿಯಾಗಿ ನೆಲೆಸಿರುವುದನ್ನು ಕಂಡನು. ಸುರಾಸುರರೆಲ್ಲರಿಂದಲೂ ಆಕ್ರಾಂತ ದೇಹನಾದ ಶಂಖಚಕ್ರರಹಿತನಾಗಿ ವಾಮನ ರೂಪದಲ್ಲಿರುವ ಆ ಪುಂಡರೀಕಾಕ್ಷನನ್ನು ನೋಡಿ ದೈತ್ಯರ ತೇಜೋನಾಶಕ್ಕಾಗಿ ಮಹಾವಿಷ್ಣುವೇ ವಾಮನ ಮೂರ್ತಿಯಾಗಿ ನೆಲೆಸಿರುವನು ಎಂದು ತಿಳಿದು ಯೋಗವನ್ನು ಬಿಟ್ಟು ಪೂರ್ವಾವಸ್ಥೆಯಲ್ಲಿ ನಿಂತನು. ಅನಂತರ ಬುದ್ಧಿಶಾಲಿಯಾದ ಆ ಪ್ರಹ್ಲಾದನು ಯೋಗದಿಂದ ಸಾಕ್ಷಾತ್ಕೃತನಾದ ಆ ಮಧುಸೂದನನ್ನು ಭಕ್ತಿಯಿಂದ ನಮಸ್ಕರಿಸಿ ವಿರೋಚನ ಪುತ್ರನಾದ ಬಲಿಯನ್ನು ಕುರಿತು ಮೃದು ಮಧುರ ವಾಕ್ಯಗಳಿಂದ ಹೀಗೆ ಹೇಳಿದನು. ಎಲೈ ದೈತ್ಯರಾಜನೇ, ಯಾರಿಂದ ನಿನಗೆ ಭಯ ಉಂಟಾಗಿರುವುದೋ, ಯಾವ ಕಾರಣದಿಂದ ತೇಜೋಹೀನನಾಗಿರುವಿರೋ ಎಲ್ಲವನ್ನು ಹೇಳುತ್ತೇನೆ, ಕೇಳು. ನಿನ್ನಿಂದ ಇಂದ್ರ, ರುದ್ರ, ಸೂರ್ಯ, ಅಗ್ನಿ ಮೊದಲಾದ ದೇವತೆಗಳೆಲ್ಲರೂ ಜಯಿಸಲ್ಪಟ್ಟರಷ್ಟೇ. ಅವರೆಲ್ಲರೂ ತಮ್ಮ ಪರಾಭವ ನಿವೃತ್ತಿಗಾಗಿ ಲೋಕನಾಥನಾದ ಹರಿಯಲ್ಲಿ ಶರಣಾಗತರಾದರು. ಆಗ ದಯಾಮಯನಾದ ಆ ಜಗದ್ಗುರುವು ಇಂದ್ರಾದಿ ದೇವತೆಗಳಿಗೆ ಅಭಯ ಪ್ರದಾನ ಮಾಡಿ ದ್ವಿತೀಯ ಜಠರದಲ್ಲಿ ಅವತರಿಸಿದ್ದಾನೆ. ನಿಮ್ಮ ತೇಜಸ್ಸೆಲ್ಲವೂ ಅವನ ಅವತಾರ ಮಾತ್ರದಿಂದಲೇ ಅಪಹರಿಸಲ್ಪಟ್ಟಿದೆ ಎಂದು ನನಗೆ ತೋರುತ್ತಿದೆ. ಸೂರ್ಯೋದಯವನ್ನು ತಡೆದು ಆಕ್ರಮಿಸಲು ಹಾಗೂ ಸಹಿಸಲು ಅಂಧಕಾರದಿಂದ ಸಾಧ್ಯವಿಲ್ಲವಷ್ಟೇ. ಪ್ರಹ್ಲಾದನ ಈ ಮಾತನ್ನು ಕೇಳಿ ಬಲಿಯು ಕೋಪದಿಂದ ತುಟಿಯನ್ನು ನಡುಗಿಸುತ್ತಾ ತನ್ನ ಭವಿಷ್ಯಕ್ಕೆ ಅನುಗುಣವಾಗಿ ಆ ಪ್ರಹ್ಲಾದನನ್ನು ಕುರಿತು, ತಾತನೇ, ನಮಗೆ ಇಷ್ಟು ಮಟ್ಟಿಗೆ ಮಹಾಭಯವನ್ನು ಉಂಟು ಮಾಡಿರುವ ಆ ಹರಿ ಎಂಬುವನು ಯಾರು? ಆ ಹರಿಗಿಂತಲೂ 100ರಷ್ಟು ಪರಾಕ್ರಮವನ್ನು ಹೊಂದಿ ಇಂದ್ರ, ರುದ್ರ, ಸೂರ್ಯ, ವಾಯು ಮೊದಲಾದ ದೇವತೆಗಳನ್ನು ಸಾವಿರಾರು ಸಲ ಪರಾಜಯಗೊಳಿಸಿರುವ ವೀರರಾದ ದೈತ್ಯರು ನನ್ನ ವಶದಲ್ಲಿರುವರು. ನಮ್ಮೆಲ್ಲರನ್ನು ಜಯಿಸುವ ಸಾಮರ್ಥ್ಯವು ಅವನಿಗಿದೆಯೇ? ಈ ವೀರರಿಂದ ಜಯಿಸಲ್ಪಟ್ಟು ದೇವತೆಗಳೆಲ್ಲರೂ ಸ್ವರ್ಗದಿಂದ ಓಡಿಸಲ್ಪಟ್ಟರು. ಯಾವ ವೀರನು ಸೂರ್ಯ ರಥದಿಂದ ಮಹಾವೇಗವುಳ್ಳ ಚಕ್ರವನ್ನು ಕೆತ್ತೆಳೆದನೋ ಆ ವಿಪ್ರಚಿತ್ತಿಯು ನಮ್ಮ ಸೈನ್ಯಕ್ಕೆ ಅಗ್ರೇಸರರಾಗಿರುವವನು ಮುತ್ತು, ಶುಕ್ಲ, ಶಿಬಿ, ಶಂಕು, ಅಸಿಲೋಮ, ವಿರೂಪಾಕ್ಷ, ತ್ರಿಶಿರ, ಮಕರಾಕ್ಷ, ವೃಷಪರ್ವ, ಅಸಿತೇಕ್ಷಣ ಮೊದಲಾದವರು ಇನ್ನೂ ಇತರ ಭಟರು ನಾನಾ ವಿಧವಾದ ಶಸ್ತ್ರಾಸ್ತ್ರ ನಿಪುಣರಾಗಿರುವರು. ಇವರ ಬಲದಲ್ಲಿ 16ನೇ 1 ಭಾಗವನ್ನಾದರೂ ಆ ವಿಷ್ಣುವು ಹೊಂದಿರುವನೇ? ಪುಲಸ್ತ್ಯರು ಹೇಳುತ್ತಾರೆ, ಪುತ್ರನ ಈ ಮಾತನ್ನು ಕೇಳಿ ಪ್ರಹ್ಲಾದನು ಕೋಪದಿಂದ ಜ್ವಲಿಸುತ್ತಾ ವಿಷ್ಣುವನ್ನು ಆಕ್ಷೇಪಿಸಿದ ಆ ಬಲಿಯನ್ನು ಕುರಿತು ಛೀ ಛೀ ಎಂದು ಧಿಕ್ಕರಿಸಿ, ಎಲ್ಲೋ ಪಾಪಿಯೇ, ದುರ್ಬುದ್ಧಿಯೇ, ಮೂರ್ಖನೇ, ಹರಿಯನ್ನೂ ನಿಂದಿಸುತ್ತಿರುವ ನಿನ್ನ ನಾಲಿಗೆಯು ಏತಕ್ಕೆ ಇನ್ನೂ ಕೆಳಗೆ ಬೀಳಲಿಲ್ಲ?
ದುರ್ಬುದ್ಧಿಯಾದ ನೀನು ಶೋಚನೀಯನು, ಸತ್ಪುರುಷರಿಂದ ನಿಂದ್ಯನೂ ಆಗಿದ್ದೀಯೆ. ದುರ್ಬುದ್ಧಿಯಿಂದ ತ್ರಿಲೋಕ ಗುರುವಾದ ವಿಷ್ಣುವನ್ನು ನಿಂದಿಸುತ್ತಿರುವೆ. ಮಹಾವಿಷ್ಣುವಿಗೂ ಅಪಮಾನ ಮಾಡಿದ ಮೂರ್ಖನಾದ ನೀನು ಯಾವನಿಂದ ಪುತ್ರನಾಗಿ ಜನಿಸಿದೆಯೋ ಅಂತಹ ನಿನ್ನ ತಂದೆಯು ಮೂರ್ಖನಾದ ನಿನ್ನ ಈ ದುರಾಚಾರದಿಂದ ಶೋಚನೀಯನಾದನು. ಆ ಜನಾರ್ದನನಿಗಿಂತಲೂ ನನಗೆ ಪ್ರಿಯವಾದ ದೈವವಿಲ್ಲ ಎಂಬುದನ್ನು ನೀನು ನಿನ್ನ ಅನುಯಾಯಿಗಳಾದ ಮಹಾಸುರರು ತಿಳಿದಿರುತ್ತೀರಿ. ಹೀಗೆ ತಿಳಿದಿದ್ದರೂ ಸರ್ವೇಶ್ವರನು ನನಗೆ ಅತ್ಯಂತ ಪ್ರಿಯನೂ ಆದ ಆ ಜನಾರ್ದನನನ್ನು ಹೇಗೆ ನಿಂದಿಸಿದೆ? ಗುರುವು ಪೂಜ್ಯನು, ಅದರಲ್ಲಿಯೂ ತಂದೆಯು ಪೂಜ್ಯನು. ಆ ನಿನ್ನ ತಂದೆಗೂ ನಾನು ಗುರುವಾದುದರಿಂದ ಪೂಜ್ಯನು, ನನಗೂ ಆ ಲೋಕ ಗುರುವಾದ ಹರಿಯು ಪೂಜ್ಯನು. ಹೀಗಿರುವಾಗ ಗುರುವಿಗೂ ಗುರುವಾಗಿರುವುದರಿಂದ ಪೂಜ್ಯತಮನಾದ ನನ್ನನ್ನು ಅನಾದರಿಸಿ ನನಗೂ ಪೂಜ್ಯನಾದ ಜಗತ್ಪತಿಯನ್ನು ನನ್ನ ಎದುರಿಗೆ ನಿಂದಿಸುತ್ತಿರುವ ಮೂಢನಾದ ನೀನು ಇದುವರೆವಿಗೂ ಪತಿತನಾಗಿ ಏತಕ್ಕೆ ಅಧಪಾತ ಹೊಂದದಿರುವೆ? ನೀನು ಮೂರ್ಖನಾಗಿಯೂ ವಾಸುದೇವ ನಿಂದಕನಾಗಿಯೂ ಆದುದರಿಂದ ಈ ದಾನವರೆಲ್ಲರನ್ನೂ ನೀನೇ ದುರಾಚಾರರನ್ನಾಗಿಯೂ ಶೋಚನೀಯರನ್ನಾಗಿಯೂ ಮಾಡಿದಂತಾಗಿದೆ. ಯಥಾ ರಾಜ ತಥಾ ಪ್ರಜಾ ಎಂಬುವ ನ್ಯಾಯದಿಂದ ಎಂದು ತಾತ್ಪರ್ಯವಾಗಿದೆ. ಯಾವ ಕಾರಣದಿಂದ ಪೂಜನೀಯನಾಗಿಯೂ ಅಷ್ಟಣೀಯನಾಗಿಯೂ ಇರುವ ಹರಿಯನ್ನು ನಿಂದಿಸುತ್ತಿರುವೆಯೋ ಆ ಹರಿನಿಂದೆಗೆ ಫಲವಾಗಿ ನೀನು ರಾಜ್ಯಭ್ರಂಶವನ್ನು ಹೊಂದು. ನನಗೆ ಮನಸ್ಸಿನಿಂದಲೂ ಕರ್ಮಗಳಿಂದಲೂ ವಾಕ್ಯನಿಂದಲೂ ಆರಾಧ್ಯನಾದ ವಾಸುದೇವನಿಗಿಂತಲೂ ಪ್ರಿಯವಾದ ಮತ್ತೊಂದು ವಸ್ತುವಿಲ್ಲವು. ಅಂತಹ ವಾಸುದೇವನಿಂದಕನಾದ ನೀನು ರಾಜ್ಯಭ್ರಷ್ಟನಾಗಿ ಪತನ ಹೊಂದು. ಚತುರ್ದಶ ಲೋಕಗಳಲ್ಲಿಯೂ ಯಾವ ವಾಸುದೇವನಿಗೆ ಸಮಾನವಾಗಿಯೂ ಅಧಿಕವಾಗಿಯೂ ಮತ್ತೊಂದು ವಸ್ತು ಇರುವುದಿಲ್ಲವೋ ಅಂತಹ ಸರ್ವೋತ್ಕೃಷ್ಟವಾದ ವಾಸುದೇವನಿಂದಕನಾದ ನೀನು ರಾಜ್ಯದಿಂದ ಭ್ರಷ್ಟನಾಗಿ ಪತನ ಹೊಂದು. ಎಲ್ಲ ಪ್ರಾಣಿಗಳಿಗೂ ವಾಸುದೇವನಿಗಿಂತ ಬೇರೆ ಯಾವ ವಸ್ತುವು ಪ್ರಾಪ್ಯವಲ್ಲವೆಂಬುದನ್ನು ನಾನು ಹೇಗೆ ನೋಡುತ್ತಿರುವೆನೋ ಹಾಗೆ ರಾಜ್ಯಭ್ರಂಶ ಹೊಂದಿದ ನಿನ್ನನ್ನು ನೋಡುವೆನು ಎಂದು ಶಾಪವಾಕ್ಯವನ್ನು ನುಡಿಯಲು ಮುಂದಿನ ವೃತ್ತಾಂತವನ್ನು ಪುಲಸ್ತ್ಯರು ಹೇಳುತ್ತಾರೆ. ಕುಪಿತನಾದ ಪ್ರಹ್ಲಾದನು ಹೀಗೆ ಹೇಳಿದೊಡನೆಯೇ ಬಲಿಯು ತ್ವರೆಯಿಂದ ಎದ್ದು ರಾಜಾಸನದಿಂದ ಕೆಳಗೆ ಇಳಿದು ಅಂಜಲಿ ಬಂಧ ಪೂರ್ವಕವಾಗಿ ಪ್ರಹ್ಲಾದನಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ, ಗುರುವೇ, ನನ್ನ ವಿಷಯದಲ್ಲಿ ಪ್ರಸನ್ನನಾಗು. ಶಿಶುಗಳು ಅಪರಾಧ ಮಾಡಿದರೂ ಗುರುಜನಗಳು ಕ್ಷಮಿಸಬೇಕಲ್ಲವೇ? ಓ ದಾನವೇಶ್ವರನೇ, ಅಪರಾಧಿಯಾದ ನನಗೆ ನೀನು ಶಾಪ ಕೊಟ್ಟಿರುವುದು ನ್ಯಾಯವೇ ಆಗಿದೆ. ನಾನು ಮಾತ್ರ ಶತ್ರುಗಳಿಂದಲೂ ಭಯಪಡುವುದಿಲ್ಲ. ಅಪರಾಧಿಯಾದ ನನಗೆ ನಿನ್ನಿಂದಲೇ ಮಹಾ ದುಃಖ ಉಂಟಾಗಿದೆ. ಎಲೈ ತಂದೆಯೇ, ನಿನ್ನಲ್ಲಿ ಅಪರಾಧ ಮಾಡಿ ನಾನು ನೀಚನಾಗಿರುವೆನು, ಬಾಲಕನಾಗಿರುವೆನು, ದುರ್ಬುದ್ಧಿಯಾಗಿರುವೆನು. ನನ್ನ ಈ ಅಪರಾಧವನ್ನು ಕ್ಷಮಿಸು. ಅಪರಾಧಿಗಳಾಗಿದ್ದರೂ ದೀನರಾಗಿರುವ ಶಿಶುಗಳ ವಿಷಯದಲ್ಲಿ ಗುರುಜನಗಳು ಶಾಂತಿಯಿಂದ ಇರುತ್ತಾರಲ್ಲವೇ? ಹೀಗೆ ಬಲಿಯು ಪ್ರಾರ್ಥಿಸಿದ ನಂತರ ಪುಲಸ್ತ್ಯರು ಹೇಳುತ್ತಾರೆ. ಬಲಿಯು ಈ ರೀತಿಯಾಗಿ ಪ್ರಾರ್ಥಿಸಿದೊಡನೆ ಮಹಾತ್ಮನಾದ ಪ್ರಹ್ಲಾದನು ಹರಿಪಾದ ಪದ್ಮಗಳಲ್ಲಿ ಭಕ್ತಿಯಿಂದ ಕೋಪ ಶಾಂತಿಯನ್ನು ಹೊಂದಿ ಬಹಳ ಹೊತ್ತು ಆಲೋಚಿಸಿ ಪುತ್ರನಾದ ಬಲಿಯನ್ನು ಕುರಿತು ಆಶ್ಚರ್ಯಕರವಾಗಿಯೂ ಮಧುರವಾಗಿಯೂ ಇರುವ ಈ ಮಾತುಗಳನ್ನಾಡಿದನು. ಪುತ್ರನೇ, ಕೋಪಕ್ಕೆ ಕಾರಣವಾದ ಅಜ್ಞಾನದಿಂದ ನನ್ನ ಜ್ಞಾನ ಮತ್ತು ವಿವೇಕಗಳೆರಡೂ ತಿರಸ್ಕರಿಸಲ್ಪಟ್ಟವು. ವಿಷ್ಣುವು ಸರ್ವವ್ಯಾಪಕನೆಂದು ತಿಳಿದಿದ್ದರೂ ಆ ವಿಷ್ಣುವಿನ ದೇಹದಲ್ಲಿ ಸೇರಿರುವ ನಿನ್ನನ್ನು ಅವಿವೇಕದಿಂದಲೇ ಶಪಿಸಿದೆನು. ಆ ಅವಿವೇಕವೇ ನಿನಗೆ ಉಂಟಾದಂತೆ ನನಗೂ ವಿವೇಕಕ್ಕೆ ನಾಶಕವಾಗಿ ಆಯಿತು. ಆದುದರಿಂದ ಪ್ರಭುವಾಗಿರುವ ನೀನು ರಾಜ್ಯಕ್ಕಾಗಿ ಪರಿತಪಿಸಬೇಡ. ಮುಂದೆ ನಮ್ಮನ್ನೇ ನಿಯತವಾಗಿ ಹೊಂದತಕ್ಕ ಸುಖ ದುಃಖಾದಿಗಳು ಎಂದಿಗೂ ನಾಶವಾಗಲಾರವು. ಪುತ್ರ, ಮಿತ್ರ, ಕುಟುಂಬ, ರಾಜ್ಯ, ಭೋಗಧನಾದಿಗಳು ಅದೃಷ್ಟವಶದಿಂದ ಬಂದು ಸೇರಿದರೂ ದುರದೃಷ್ಟದಿಂದ ಬಿಟ್ಟು ಹೋದರೂ ಪ್ರಾಜ್ಞನಾದವನು ಇವುಗಳ ಸ್ವಭಾವವನ್ನು ತಿಳಿದು ದುಃಖಪಡಬಾರದು. ಪೂರ್ವಕರ್ಮಗಳ ಪರಿಪಾಕಕ್ಕೆ ತಕ್ಕಂತೆ ಅವುಗಳಿಗೆ ಫಲಭೂತಗಳಾದ ಸುಖ ದುಃಖಗಳು ಆಗಾಗ ಬರುತ್ತಿರುವವು. ಅವುಗಳನ್ನೆಲ್ಲ ಅನುಭವಿಸಿ ತಕ್ಕವುಗಳೆಂದು ತಿಳಿದು ವಿವೇಕಿಯಾದ ಮನುಷ್ಯನು ಸಹಿಸಿಕೊಳ್ಳಲೇಬೇಕು. ಜಿತೇಂದ್ರಿಯನಾದವನು ವಿಪತ್ತುಗಳು ಬಂದವೆಂದು ತಿಳಿದು ವಿಷಾದ ಪಡಬಾರದು. ಹೆಚ್ಚಾದ ಸಂಪತ್ತುಗಳು ಬಂದವೆಂದು ತಿಳಿದು ಉಬ್ಬಿಯೂ ಹೋಗಬಾರದು. ಧೀರರಾದವರು ಧನವು ನಷ್ಟವಾಯಿತೆಂದು ತಿಳಿದು ದುಃಖ ಪಡುವುದಿಲ್ಲ, ಹಾಗೂ ಬಂದಿತೆಂದು ತಿಳಿದು ಸಂತೋಷವೂ ಪಡುವುದಿಲ್ಲ. ತಾವು ಮಾಡತಕ್ಕ ಕಾರ್ಯಗಳಲ್ಲಿಯೂ ಒಂದೇ ರೀತಿಯಾಗಿರುವರು. ಅಂತಹ ಧೀರರೇ ಪುರುಷೋತ್ತಮರೆನಿಸಿಕೊಳ್ಳುತ್ತಾರೆ. ಎಲೈ ದೈತ್ಯರಾಜನೇ,
ಈ ರೀತಿಯಾದ ವಿವೇಕ ದೃಷ್ಟಿಯಿಂದ ಸುಖ ದುಃಖಗಳ ಸ್ವಭಾವವನ್ನು ತಿಳಿದು ಜ್ಞಾನಿಯಾದ ನೀನು ವಿಷಾದ ಪಡಬಾರದು. ಇದು ಪಂಡಿತನ ಸ್ವಭಾವ. ಎಲೈ ಶೂರನೇ, ನಾನು ಹೇಳುವ ಮತ್ತೊಂದು ಮಹಾಫಲವಾದ ಹಿತವನ್ನು ಕೇಳು. ನೀನೇ ತಿಳಿದುಕೊಂಡಾಗಲಿ ಮತ್ತೊಬ್ಬರಿಂದ ಕೇಳಿಯಾಗಲಿ ಸರ್ವಶರಣ್ಯನಾದ ಆ ಪುರುಷೋತ್ತಮನಲ್ಲಿಯೇ ಶರಣಾಗತನಾಗು. ಅವನೇ ನಿನ್ನನ್ನು ಈ ಮಹಾಭಯದಿಂದ ರಕ್ಷಿಸಲು ಸಮರ್ಥನಾದವನು. ಅಸಾಧಾರಣ ಐಶ್ವರ್ಯಶಾಲಿಯಾಗಿಯೂ ಆದಿ ಮಧ್ಯಾಂತರಹಿತನಾಗಿಯೂ ಚರಾಚರ ಸಕಲ ಪ್ರಪಂಚಕ್ಕೂ ಗುರುವಾಗಿಯೂ ಸಂಸಾರವೆಂಬ ಕೊರಕಲಿನಲ್ಲಿ ಬಿದ್ದಿರುವವನಿಗೆ ಹಸ್ತಾವಲಂಬನ ಪ್ರದನಾಗಿಯೂ ಇರುವ ವಿಷ್ಣುವನ್ನು ಯಾರು ಆಶ್ರಯಿಸುತ್ತಾರೆಯೋ ಅವರಿಗೆ ಭೂಮಿಯಲ್ಲಿ ಯಾವ ಸಂತಾಪವೂ ಉಂಟಾಗುವುದಿಲ್ಲ. ಎಲೈ ದಾನವಶ್ರೇಷ್ಠನೇ, ಯಾವಾಗಲೂ ನೀನು ಆ ವಿಷ್ಣುವಿನಲ್ಲಿಯೇ ಮನಸ್ಸಿಟ್ಟು ಅವನ ಧ್ಯಾನದಿಂದಿರು. ಈಗ ವಿಶೇಷವಾಗಿ ಅವನ ಭಕ್ತನಾಗಿಯೇ ಇರು. ಆ ಜನಾರ್ದನನೇ ನಿನಗೆ ಎಲ್ಲ ವಿಧವಾದ ಶ್ರೇಯಸ್ಸನ್ನು ಉಂಟು ಮಾಡುತ್ತಾನೆ. ನಾನು ಈಗ ಉಂಟಾಗಿರುವ ಪಾಪಶಮನಕ್ಕಾಗಿ, ಅಂದರೆ ಬಲಿಯನ್ನು ಕೋಪದಿಂದ ಶಪಿಸುವ ಕಾಲದಲ್ಲಿ ಉಂಟಾದ ಅವಿವೇಕವು ಪಾಪ ಮೂಲಕವಾದದ್ದು. ಹರಿಯು ಸರ್ವವ್ಯಾಪಕನೆಂದು ತಿಳಿದಿದ್ದರೂ ಆ ಪಾಪವು ಅವಿವೇಕವನ್ನುಂಟು ಮಾಡಿ ವಿವೇಕವನ್ನು ಹೋಗಲಾಡಿಸಿ ಶಾಪಕ್ಕೂ ಕಾರಣವಾಗಿ ಪ್ರಭುತ್ವವನ್ನು ಅನುಭವಿಸಿತು. ಆ ಪಾಪಶಾಂತಿಗೆ ತೀರ್ಥಯಾತ್ರಾರೂಪವಾದ ಭಗವದಾರಾಧನದಿಂದ ಉಂಟಾಗುವ ಅವನ ಪ್ರಸಾದವೇ ಕಾರಣ. ಆದುದರಿಂದ ಅವನ ಅನುಗ್ರಹಕ್ಕಾಗಿ ತೀರ್ಥಯಾತ್ರೆಗೆ ಹೊರಡುವೆನು. ತೀರ್ಥಯಾತ್ರಾರೂಪವಾದ ಕರ್ಮಯೋಗದಿಂದ ಅವನನ್ನು ಆರಾಧಿಸುತ್ತೇನೆ. ಪಾಪ ವಿಮೋಚನೆಯನ್ನು ಹೊಂದುತ್ತೇನೆ. ನೀನು ಮಾತ್ರ ಅಚ್ಯುತ ರೂಪನಾದ ನೃಸಿಂಹನೇ ಲೋಕಪತಿಯೆಂದು ಯಾವಾಗಲೂ ಉಚ್ಚರಿಸುತ್ತಿರು. ಪುಲಸ್ತ್ಯರು ಹೇಳುತ್ತಾರೆ, ಹೀಗೆ ಹೇಳಿ ಬಲಿಯನ್ನು ಸಮಾಧಾನಪಡಿಸಿ ಯೋಗಾಧಿಪನಾದ ವಿಷ್ಣುವನ್ನೂ ಸ್ಮರಿಸಿ ದಾನವ ಸೈನ್ಯಪತಿಗಳನ್ನೆಲ್ಲ ಸಂಭಾಷಿಸಿ ಪ್ರಹ್ಲಾದನು ಶುಭವಾದ ತೀರ್ಥಗಳನ್ನು ಸೇವಿಸಲು ಯಾತ್ರೆ ಹೊರಟನು. ಇಂತೂ ಶ್ರೀ ವಾಮನ ಪುರಾಣದ ವಾಮನ ಪ್ರಾದುರ್ಭಾವದಲ್ಲಿ 77ನೆಯ ಅಧ್ಯಾಯವೂ ಸಮಾಪ್ತವಾದುದು. ಶ್ರೀರಸ್ತು.